ನೀಲಾಂಜನಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತಂ ನಮಾಮಿ ಶನೈಶ್ಚರಂ. ಓಂ ಶಂ ಶನೈಶ್ಚರಾಯ ನಮಃ. ನಮಸ್ಕಾರ ವೀಕ್ಷಕರೇ. ಮೇಷರಾಶಿಯವರಿಗೆ ಶನಿ ವಕ್ರಿಯಾಗೋದ್ರಿಂದ ಹೇಗಿರುತ್ತೆ ಅಂತ ನೋಡೋಣ. ಜೂಲೈ 26ನೇ ತಾರೀಕಿನಿಂದ ಶನಿ ರೇವತಿ ನಕ್ಷತ್ರದಲ್ಲಿ ಮೀನರಾಶಿಯಲ್ಲಿ ಹಿಮ್ಮುಖ ಚಲನೆಯಲ್ಲಿ ವಕ್ರಿಯಾಗಿ ಚಲನೆಯನ್ನು ಮಾಡ್ತಾನೆ. ಅಕ್ಟೋಬರ್ 9ನೇ ತಾರೀಕಿಗೆ ಶನಿ ರೇವತಿ ನಕ್ಷತ್ರದಿಂದ ಉತ್ತರಾಭಾದ್ರ ನಕ್ಷತ್ರ, ಶನಿ ಆಳುವ ನಕ್ಷತ್ರಕ್ಕೆ ಹಿಮ್ಮುಖ ಚಲನೆಯನ್ನು ಮಾಡ್ತಾನೆ. ಡಿಸೆಂಬರ್ 10ನೇ ತಾರೀಕುವರೆಗೂ ಶನಿ ವಕ್ರಿಯಾಗಿ ಚಲನೆಯನ್ನು ಮಾಡ್ತಾನೆ. ಸುಮಾರು 4.5 ತಿಂಗಳವರೆಗೂ 138 ದಿನಗಳ ಕಾಲ ಶನಿ ವಕ್ರಿಯಾಗಿದ್ದಾಗ ಮೇಷರಾಶಿಯವರಿಗೆ ವೃತ್ತಿಯಲ್ಲಿ ಹೇಳಬೇಕಾದ್ರೆ ಪ್ರಮೋಷನ್ ಆಗಬೇಕಾಗಿರುತ್ತೆ, ಇಂಕ್ರಿಮೆಂಟ್ ಬರಬೇಕಾಗಿರುತ್ತೆ. ಆದರೆ ಕಾರಣವಿಲ್ಲದೆ ನಿಧಾನ ಆಗುತ್ತೆ, ತಡವಾಗುತ್ತೆ ಪ್ರಮೋಷನ್ ಅಥವಾ ಇಂಕ್ರಿಮೆಂಟಲ್ಲಿ. ಇದರಿಂದ ನಿಮ್ಮ ಮನಸ್ಸಿಗೆ ತುಂಬ ಬೇಸರ ಆಗುತ್ತೆ. ಯಾಕೆ ಎಲ್ಲ ಕೆಲಸ ತುಂಬಾ ಸ್ಲೋ ಆಗ್ತಾ ಇದೆಯಲ್ಲ ಅಂತ ಮನಸ್ಸಿಗೆ ಬೇಜಾರು ಮಾಡ್ಕೊತೀರ. ನೀವು ಎಲ್ಲ ಕೆಲಸವನ್ನು ಕರೆಕ್ಟಾಗಿ ಮಾಡಿದರೂ ಸಣ್ಣ ತಪ್ಪುಗಳಿಗೂ ನಿಮ್ಮ ಬಾಸ್ ಅಥವಾ ಮ್ಯಾನೇಜರಿಂದ ಹೆಚ್ಚಿನ ಒತ್ತಡ ಬರಬಹುದು ಈ ಸಮಯದಲ್ಲಿ. ಮತ್ತು ನಿಮ್ಮ ಕೊಲೀಗ್ಸ್ ನಿಮ್ಮ ಎದುರು ತುಂಬ ಚೆನ್ನಾಗೇ ಮಾತಾಡ್ತಾರೆ, ಆದರೆ ನಿಮ್ಮ ತಪ್ಪುಗಳನ್ನು ಮ್ಯಾನೇಜರ್ ಹತ್ರ ಹೋಗಿ ಹೇಳಿ ನಿಮ್ಮ ಹೆಸರು ಕೆಡಿಸಲು ಪ್ರಯತ್ನನೂ ಮಾಡ್ತಾರೆ. ಅಥವಾ ನೀವು ಕಷ್ಟಪಟ್ಟು ಮಾಡಿರೋ ಪ್ರಾಜೆಕ್ಟು ಬೇರೆಯವರು ತಾನು ಮಾಡಿದೆ ಎಂದು ಕ್ರೆಡಿಟ್ ತಗೊಳ್ಳೋಕ್ಕೂ ನಿಮ್ಮ ಹಿಂದೆ ಸಂಚನ್ನು ಮಾಡೋ ಸಾಧ್ಯತೆಯೂ ಇರುತ್ತೆ. ಆಫೀಸ್ನಲ್ಲಿ ರಾಜಕೀಯ ನಡೆಯುತ್ತೆ, ಆದರೆ ನೀವು ಕೋಪ ಮಾಡ್ಕೊಳ್ಳೋದೆ ತುಂಬ ತಾಳ್ಮೆಯಿಂದ ನೀವು ಇರಬೇಕಾಗುತ್ತೆ. ಇವಾಗ ಕೋಪ ಮಾಡ್ಕೊತೀರಾ, ಅದರಿಂದ ಮಾತಿಗೆ ಮಾತು ಬೆಳೆದು ವಾದಕ್ಕೆ ತಿರುಗೋ ಸಾಧ್ಯತೆ ಇರುತ್ತೆ. ಕೊಲೀಗ್ಸ್ ಜೊತೆ ಇರಲಿ, ಬಾಸ್ ಹತ್ರ ಇರಲಿ. ಈ ಸಮಯದಲ್ಲಿ ಸೈಲೆಂಟಾಗಿ ಇದ್ಬಿಡಿ. ತಾಳ್ಮೆನೇ ನಿಮಗೆ ಶಕ್ತಿ. ನೀವು ಮಾಡುತ್ತಿರುವ ಪ್ರಾಜೆಕ್ಟ್ ವಿಳಂಬವಾಗೋ ಸಾಧ್ಯತೆ ಇರುತ್ತೆ. ಯಾವುದೇ ಹೊಸ ಪ್ರಾಜೆಕ್ಟ್ ನೀವು ಮಾಡ್ತಾ ಇದ್ರೂ ತುಂಬ ಸ್ಲೋವಾಗಿ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸುತ್ತೆ. ದಾರಿ ಬ್ಲಾಕ್ ಆಗಿದೆ ಅಷ್ಟೇ, ಏನು ಕ್ಲೋಸ್ ಆಗಿಲ್ಲ. ರಿಪೇರಿ ನಡೀತಾ ಇದೆ ಅಂದು ತಿಳ್ಕೊಂಡು ಸರಿ ಹೋಗುತ್ತೆ. ರಿಪೇರಿ ಅಂದರೆ ಇವಾಗ ನೆಕ್ಸ್ಟು ಅದು ರೆಡಿ ಆಗುತ್ತೆ ಅಂತ ಅರ್ಥ ಅಲ್ವಾ? ಹಾಗೆ ಅಂದ್ಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಈ ಸಮಯದಲ್ಲಿ ನೀವು ಮಾಡಿರುವ ಹಳೆಯ ಸಾಲ ಇರುತ್ತಲ್ವ, ಸ್ನೇಹಿತರ ಹತ್ರನೋ ಅಥವಾ ಬ್ಯಾಂಕಿಂದ ನೀವು ಲೋನ್ ತೊಗೊಂಡಿರ್ತೀರ. ಅವರು ಸಡನ್ನಾಗಿ ಇವಾಗ ಬಂದು ಕೊಟ್ಟಿರುವ ಸಾಲವನ್ನು ತಕ್ಷಣವೇ ಕ್ಲಿಯರ್ ಮಾಡುವಂಥ ಫೋರ್ಸ್ ಮಾಡೋ ಸಾಧ್ಯತೆಯೂ ಇರುತ್ತೆ. ಆದಷ್ಟು ನೀವು ನಿಮ್ಮ ಬಡ್ಜೆಟನ್ನು ತುಂಬ ಸ್ಟ್ರಿಕ್ಟಾಗಿ ಮ್ಯಾನೇಜ್ ಮಾಡೋದು ತುಂಬ ಅಗತ್ಯ. ಯಾವುದೇ ಪೇಪರ್ಸ್ಗಳಿಗೂ ಸೈನ್ ಮಾಡುವಾಗ ತುಂಬ ಜಾಗರೂಕರಾಗಿ ಚೆಕ್ ಮಾಡಿ ಆಮೇಲೆ ನೀವು ಸೈನ್ ಮಾಡಬೇಕೋ ಇಲ್ವೋ ಅನ್ನೋದು ನೀವು ನೋಡ್ಕೋಬೇಕು. ತುಂಬ ಎಚ್ಚರ ವಹಿಸ್ಬೇಕು ನೀವು. ಹಣಕಾಸಿನ ವಿಚಾರದಲ್ಲಿ ತುಂಬಾ ಡಿಸಿಪ್ಲಿನ್ ಅಗತ್ಯ. ಸಡನ್ನಾಗಿ ಖರ್ಚುಗಳು ಬರುವ ಸಾಧ್ಯತೆಯೂ ಇರುತ್ತೆ. ಅತಿಯಾಗಿ ಖರ್ಚು ಮಾಡುವ ನಿಮ್ಮ ಸ್ವಭಾವವನ್ನು ನೀವು ಬಿಡಬೇಕು. ಬೇರೆಯವ್ರಿಗೆ ಇಂಪ್ರೆಸ್ ಮಾಡೋಕ್ಕೋಸ್ಕರನೋ ಅಥವಾ ಫ್ರೆಂಡ್ಸ್ಗೋಸ್ಕರ ಖರ್ಚು ಮಾಡೋದು ಅದೆಲ್ಲ ಬೇಡ. ನಿಮ್ಮ ಲೈಫ್ಗೆ ಏನು ಬೇಕು, ಫ್ಯೂಚರ್ಗೆ ಏನು ಬೇಕೋ ಅದು ನೀವು ಸೇವಿಂಗ್ಸ್ ಮಾಡ್ಕೊಳ್ಳೋ ಕಡೆ ನೀವು ಗಮನ ಕೊಡಬೇಕು. ನೀವು ಇವಾಗ ಖರ್ಚು ಮಾಡ್ತೀರಾ, ನೀವು ಖರ್ಚು ಮಾಡಿರೋ ಫ್ರೆಂಡ್ಸ್ ಇರಲಿ, ಯಾರೇ ಇರಲಿ, ನೋಡಿ ಈ ಥರ ಕಷ್ಟದ ಸಮಯದಲ್ಲಿ ಸಡನ್ನಾಗಿ ಸ್ನೇಹಿತರಿಂದ ತೊಗೊಂಡಿರೋ ದುಡ್ಡು ಅವರು ಸಡನ್ನಾಗಿ ಬಂದು ಕೇಳ್ತಾರೆ. ಈ ಸಮಯದಲ್ಲಿ ನಿಮಗೆ ಗೊತ್ತಾಗೋದು ಯಾರು ಹೇಗೆ ಏನು ಅನ್ನೋದು ಕಷ್ಟದ ಸಮಯದಲ್ಲೇ ಗೊತ್ತಾಗುತ್ತೆ. ಯಾರು ನಮಗೋಸ್ಕರ ಇದ್ದಾರೆ, ಯಾರು ಬರೀ ಸ್ವಾರ್ಥಕ್ಕೋಸ್ಕರ ಇದ್ದಾರೆ ಅಂತ. ಈ ಸಮಯದಲ್ಲಿ ನಿಮ್ಮ ಕೆಲಸ ವಿಳಂಬವಾಗಬಹುದು, ಆದರೆ ನಿಮ್ಮ ಮನಸ್ಸಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಯಾರು ಹೇಗೆ ಏನು ಮತ್ತು ಎಷ್ಟುವರೆಗೂ ನಿಮ್ಮ ಜೊತೆ ಇರ್ತಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಕ್ಲಾರಿಟಿ ಸಿಗುತ್ತೆ ನಿಮಗೆ. ಆದ್ದರಿಂದ ನೀವು ನೆಕ್ಸ್ಟ್ ಹೆಜ್ಜೆ ಹೇಗೆ ಜೀವನ ನಡೆಸಬೇಕು, ಯಾರ ಹತ್ರ ಎಷ್ಟಿರಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತಲ್ವಾ? ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಅತಿಯಾಗಿ ಯೋಚನೆ ಮಾಡ್ತೀರಾ, ಅದರಿಂದ ನಿದ್ದೆ ಡಿಸ್ಟರ್ಬೆನ್ಸ್ ಆಗುತ್ತೆ ಮತ್ತು ಕೆಲಸದ ಜಾಸ್ತಿ ಒತ್ತಡ ಇರುತ್ತೆ. ಇದರಿಂದ ನಿಮ್ಗೇನು ಅನಿಸುತ್ತೆ ಅಂದರೆ ಎಲ್ಲ ಕೆಲಸ ವಿಳಂಬ ಬೇರೆ ಆಗ್ತಾ ಇರುತ್ತೆ. ಯಾರ ಹತ್ರನೂ ಮಾತಾಡೋಕ್ಕೇ ಇಷ್ಟ ಆಗಲ್ಲ, ಒಬ್ಬರೇ ಇರಬೇಕು ಅನಿಸುತ್ತೆ, ಎಲ್ಲಾದರೂ ಹೋಗ್ಬಿಡೋಣ ಅನಿಸುತ್ತೆ.
ಆದಷ್ಟು ಈ ಸಮಯದಲ್ಲಿ ನೀವು ಮೆಡಿಟೇಷನ್ ಮಾಡ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ಸೆಲ್ಫ್ ಡಿಸಿಪ್ಲಿನ್, ಅವತ್ತಿನ ಕೆಲಸ ಅವತ್ತು ಒಂದು ಲಿಸ್ಟ್ ಬರ್ಕೊಂಡ್ಬಿಡಿ. ಈ ಕೆಲಸ ಈ ಟೈಮಿಗೆ ಮುಗಿಸ್ಬೇಕು, ಅದೇ ಥರ ಮಾಡ್ಕೊಂಡು ಬನ್ನಿ. ನಿಮ್ಗೆ ಎಷ್ಟು 90% ಸ್ಟ್ರೆಸ್ ಕಮ್ಮಿ ಆಗೋಗುತ್ತೆ. ಎಲ್ಲ ಕೆಲಸ ಅದರ ಜಾಗಕ್ಕೆ ಅದು ರೆಡಿ ಆಗ್ತಾ ಇದ್ದರೆ 90% ನಮಗೆ ಸ್ಟ್ರೆಸ್ ಕಮ್ಮಿ ಆದಾಗ ನಮಗೆ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಬಿಡ್ಬೋದು. ತುಂಬ ತಾಳ್ಮೆಯಿಂದ ನೀವು ತುಂಬ ಮನೆಯವ್ರ ಹತ್ರ ಮಾತಾಡೋವಾಗಿರಲಿ, ಆಫೀಸಲ್ಲಿ ಮಾತಾಡೋವಾಗಿರಲಿ, ತುಂಬ ತಾಳ್ಮೆ, ತುಂಬ ಕಾಮಾಗಿ ನೀವು ಮಾತಾಡೋದು ತುಂಬಾ ಅಗತ್ಯ. ಮತ್ತು ಕೆಲಸದ ಒತ್ತಡ, ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋರಿಗೆ, ಮತ್ತು ಜಾಸ್ತಿ ಯೋಚನೆ, ಯಾಕೆ ಯಾವ ಕೆಲಸನೂ ಬೇಗ ಆಗ್ತಾಯಿಲ್ಲ ಅಂತ ಯೋಚನೆ ಬೇರೆ ಮಾಡ್ತೀರಾ. ಅದರಿಂದ ನಮಗೇನಾಗುತ್ತೆ, ನಾವು ಸರಿಯಾಗಿ ಬ್ರೀತ್ ಮಾಡಲ್ಲ. ನಮ್ಗೆ ಯಾವಾಗ ಆಕ್ಸಿಜನ್ ಸರಿಯಾಗಿ ಸಿಗಲ್ವೋ ಲೋವರ್ ಬ್ಯಾಕ್ ಪೇನ್ ಬರೋ ಸಾಧ್ಯತೆ ಇರುತ್ತೆ. ಏನಾದರೂ ಒಂದು ಬಾಡಿಗೆ ಸ್ಟ್ರೆಸ್ ಆಗಿಬಿಡುತ್ತೆ. ಅದರಿಂದ ಒತ್ತಡ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆದಷ್ಟು ಬ್ರೀದಿಂಗ್ ಎಕ್ಸಸೈಸ್ ಮಾಡಿ, ಧ್ಯಾನ ಮಾಡಿ, ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ. ನಾವು ಸ್ಟ್ರೆಸ್ ಮಾಡಿದ ತಕ್ಷಣ ಎಲ್ಲ ಸಮಸ್ಯೆನೂ ಒಂದೇ ದಿನದಲ್ಲಂತೂ ಬಗೆಹರಿಯಲ್ಲ. ಅದಂತೂ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಆದಷ್ಟು ನಾವು ನಮ್ಮ ಮೈಂಡನ್ನ ಎಷ್ಟು ರಿಲ್ಯಾಕ್ಸ್ ಆಗಿ ಇಟ್ಕೊತೀವೋ, ಇವಾಗ ಸಮಯ ಹೀಗಿದೆ, ಆಮೇಲೆ ಮುಂದೆ ಹೀಗೆ ಇರಲ್ಲ, ಚೇಂಜ್ ಆಗ್ತಾ ಹೋಗುತ್ತೆ. ಶನಿ ಪರೀಕ್ಷೆ ಮಾಡೋಕ್ಕೆ ಬರ್ತಾನೆ. ನಾವು ಹೇಗೆ ನಮ್ಮ ಕರ್ಮಗಳನ್ನು ಮಾಡ್ತೀವಿ ಅನ್ನೋದನ್ನು ಪರೀಕ್ಷೆ ಮಾಡ್ತಾನೆ. ಆಮೇಲೆ ಕೊನೆಯದಾಗಿ ಅವನು ನಮಗೆ ಎಲ್ಲ ಒಳ್ಳೆಯದೇ ಮಾಡ್ತಾನೆ. ನಾವು ನ್ಯಾಯ ಧರ್ಮದಿಂದ ಇದ್ದರೆ, ನಾವು ನಡೆಯುವ ದಾರಿ ಧರ್ಮದಲ್ಲಿ ಇರಬೇಕು, ಪ್ರಾಮಾಣಿಕವಾಗಿದ್ದರೆ ಶನಿ ನಮಗೆ ಒಳ್ಳೆಯದೇ ಮಾಡಿ ಹೋಗ್ತಾನೆ ಹೋಗೋವಾಗ. ಇವಾಗ ಸದ್ಯಕ್ಕೆ ಈ ಸಮಯದಲ್ಲಿ ನಮಗೇನು ಒಂಥರ ಸ್ಟ್ರೆಸ್ಸು, ಟೆನ್ಷನ್ಸು ಎಲ್ಲ ಆಗ್ತಾ ಇರುತ್ತೆ. ಆದಷ್ಟು ತಾಳ್ಮೆಯನ್ನು ನಾವು ಕಾಪಾಡ್ಕೋಬೇಕಾಗುತ್ತೆ. ಪರಿಹಾರ ಬಂದು ಪ್ರತಿದಿನ ನೀವು ಮನಸ್ಸಿನಿಂದ ಓಂ ನಮಃ ಶಿವಾಯ ಮಂತ್ರವನ್ನು ನೀವು ಹೇಳ್ಕೊಳ್ತಾ ಬನ್ನಿ. ರಿಲ್ಯಾಕ್ಸ್ ಆಗಿ ಹೇಳಬೇಕು. ನೀವು ಏನೋ ಅವಸರದಲ್ಲಿ ಒಂದು 10 ನಿಮಿಷದಲ್ಲಿ ನಿಮ್ಗೆ ಎಷ್ಟು ಕೌಂಟ್ಸ್ ಆಗುತ್ತೋ ಅಷ್ಟು ಕೌಂಟ್ ಮಾಡಿ, ಇಲ್ಲಾಂದರೆ 108 ಮಾಡಿ ನೋಡಿ. ನಿಮ್ಗೆ ಹೇಗೆ ಅನಿಸುತ್ತೋ ಅಷ್ಟು ಕೌಂಟ್ಸ್ ಮಾಡಿದ್ರೆ, ಆದರೆ ಮನಸ್ಸಿನಿಂದ ಮಾಡಿ, ರಿಲ್ಯಾಕ್ಸ್ಡಾಗಿ ಮಾಡಿ. ಹೆಡೇಕ್ ಬರಬಾರ್ದು. ಸ್ಪೀಡಾಗಿ ಹೇಳಿಬಿಟ್ಟು ಸ್ಲೋವಾಗಿ ನೀಟಾಗಿ ಹೇಳ್ಕೊಳ್ಳಿ. ಹೇಳೋದ್ರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಮತ್ತು ಪ್ರತಿದಿನ ಹನುಮಾನ್ ಚಾಲೀಸ ಕೇಳಿಸ್ಕೊಳ್ಳಿ. ಆಫೀಸ್ಗೆ ಹೋಗೋ ಟೈಮಲ್ಲಿ ನಿಮಗೆ ಓದೋಕ್ಕಾಗಲಿಲ್ಲ ಅಂದರೆ ಕೇಳಿಸ್ಕೊಳ್ಳೋದು ಒಳ್ಳೆಯದು. ದಿನ ಕೇಳಿಸ್ಕೊಳ್ಳಿ. ಅದರಿಂದ ನಿಮಗೆ ಸ್ವಲ್ಪ ಧೈರ್ಯ ಸಿಗುತ್ತೆ. ಮತ್ತು ನಿಮ್ಮ ಕೆಲಸದಲ್ಲಿ ಅಡೆತಡೆಗಳು ಬಂದ್ರೇನೋ ಅದೆಲ್ಲ ನಿವಾರಣೆ ಆಗುತ್ತೆ. ಹನುಮಾನ್ ಚಾಲೀಸ ಓದೋದ್ರಿಂದ ಅಥವಾ ಕೇಳಿಸ್ಕೊಳ್ಳೋದ್ರಿಂದ ಒಂಥರ ಶಕ್ತಿ ತುಂಬಿಸ್ತಾನೆ ಆಂಜನೇಯ. ಮತ್ತು ಅರಳಿ ಮರದ ಕೆಳಗೆ ದೀಪವನ್ನು ಬೆಳಗಿಸಿ 7 ಸುತ್ತು ಸುತ್ತೋವಾಗ ಓಂ ಶಂ ಶನೈಶ್ಚರಾಯ ನಮಃ ಅಂತ ಮಂತ್ರವನ್ನು ನೀವು ಹೇಳ್ಕೊಳ್ತಾ, ಮನಸ್ಸಿನಲ್ಲಿ ಏನೇನು ನೋವಿದೆಯೋ ಅದನ್ನೆಲ್ಲ ಅಲ್ಲಿ ಹೇಳ್ಕೊಳ್ಳಿ. ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಆದಷ್ಟು ಮೈಂಡನ್ನ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ. ಮೆಡಿಟೇಷನ್ ಮಾಡಿ, ತಾಳ್ಮೆಯಿಂದ ಇದ್ಬಿಡಿ. ನೀವು ಈ ಸಮಯದಲ್ಲಿ ನೀವೇನು ರಿಯಾಕ್ಟ್ ಮಾಡ್ತೀರಾ ಅದು ನಿಮಗೆ ತುಂಬಾ ತೊಂದರೆ ಆಗ್ಬೋದು. ಅದರಿಂದ ತಾಳ್ಮೆಯಿಂದ ಇದ್ಬಿಡೋದು ತುಂಬ ಉತ್ತಮ. ಧನ್ಯವಾದಗಳು.